ನಮಸ್ಕಾರ. ನಾವೆಲ್ಲರೂ ಪ್ರತಿದಿನ ಇಂಟರ್ನೆಟ್ ಬಳಸ್ತೀವಿ ಅಲ್ವಾ? ಆದ್ರೆ ನಮಗೂ ಸೈಬರ್ ಅಪಾಯಗಳಿಗೂ ನಡುವೆ ಒಂದು ಅದೃಶ್ಯ ಗೋಡೆ ಇದೆ. ಅದು ಯಾವುದು ಅಂತ ಯೋಚಿಸಿದ್ದೀರಾ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇಂಟರ್ನೆಟ್ ಸೆಕ್ಯೂರಿಟಿಯ ಇಡೀ ಪಯಣವನ್ನೇ ನೋಡೋಣ. ಹಳೆ ಕಾಲದ ಸಿಂಪಲ್ ಫೈರ್ವಾಲ್ಗಳಿಂದ ಹಿಡಿದು ಇವತ್ತಿನ ಸ್ಮಾರ್ಟ್ ಡಿಜಿಟಲ್ ಬಾಡಿಗಾರ್ಡ್ಗಳವರೆಗೆ ಎಲ್ಲವನ್ನೂ ತಿಳಿಯೋಣ. ಹಾಗಾದ್ರೆ ಈ ಮುಖ್ಯವಾದ ಪ್ರಶ್ನೆಯಿಂದಲೇ ಶುರು ಮಾಡೋಣ. ನಮ್ಮ ಕಂಪ್ಯೂಟರ್ಗೂ ಒಬ್ಬ ಹ್ಯಾಕರ್ಗೂ ಮಧ್ಯೆ ನಿಲ್ಲೋದು ಯಾವುದು? ಈ ಒಂದೇ ಪ್ರಶ್ನೆ ನಮ್ಮ ಇವತ್ತಿನ ಚರ್ಚೆಯ ಜೀವಾಳ. ನಮ್ಮ ಡಿಜಿಟಲ್ ಜಗತ್ತನ್ನು ಸೇಫಾಗಿಡೋಕೆ ಯಾವೆಲ್ಲ ರಕ್ಷಣಾ ಪದರಗಳಿದ್ದೇವೆ ಅನ್ನೋದನ್ನ ನಾವಿವತ್ತು ಆಳವಾಗಿ ನೋಡಲಿದ್ದೇವೆ. ನೋಡಿ, ಯಾವುದೇ ಯುದ್ಧ ಗೆಲ್ಬೇಕಾದ್ರೆ ಮೊದಲು ನಮ್ಮ ಎದುರಾಳಿ ಯಾರು ಅಂತ ತಿಳಿದ್ಬೇಕು. ಆನ್ಲೈನ್ ಜಗತ್ತಲ್ಲಿ ಆ ಎದುರಾಳಿಗಳು ಅಂದ್ರೆ ಹ್ಯಾಕರ್ಗಳು, ವೈರಸ್ಗಳು, ಸ್ಪೈವೇರ್, ಫಿಶಿಂಗ್ ಹೀಗೆ ನಾನಾ ರೂಪಗಳಲ್ಲಿ ಬರ್ತಾರೆ. ಇವೆಲ್ಲದರ ಗುರಿ ಒಂದೇ, ನಮ್ಮ ಪರ್ಸನಲ್ ಮಾಹಿತಿಯನ್ನ ಕದಿಯೋದು. ನಮ್ಮ ಸೆಕ್ಯೂರಿಟಿ ಟೂಲ್ಗಳು ಇವುಗಳ ವಿರುದ್ಧವೇ ದಿನದ 24 ಗಂಟೆಯೂ ಹೋರಾಡ್ತಾ ಇರ್ತವೆ. ನಮ್ಮ ಇವತ್ತಿನ ವಿಶ್ಲೇಷಣೆಯ ಪ್ರಯಾಣ ಈ 4 ಭಾಗಗಳಲ್ಲಿ ಸಾಗುತ್ತೆ. ಮೊದಲು ಡಿಜಿಟಲ್ ಯುದ್ಧಭೂಮಿ ಅಂದ್ರೆ ಏನು ಅಂತ ನೋಡೋಣ. ಆಮೇಲೆ ನಮ್ಮ ಕಂಪ್ಯೂಟರ್ನ ಮೂಲ ಕಾವಲುಗಾರರು ಯಾರು ಅಂತ ತಿಳಿಯೋಣ. ನಂತರ ಇವತ್ತಿನ ಕಾಲದ ರಕ್ಷಣೆಗಳು ಹೇಗಿವೆ ಮತ್ತು ಕೊನೆಯದಾಗಿ ನಮ್ಮ ಡಿಜಿಟಲ್ ಹೆಜ್ಜೆ ಗುರುತನ್ನು ನಾವು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡೋಣ. ಮೊದಲ ಭಾಗಕ್ಕೆ ಸ್ವಾಗತ. ಡಿಜಿಟಲ್ ಯುದ್ಧಭೂಮಿ. ಇಲ್ಲಿ ನಾವು ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಆನ್ಲೈನ್ ಜಗತ್ತು ಅಂದ್ರೆ ಅದು ಬರೀ ಮಾಹಿತಿಯ ಸಾಗರವಲ್ಲ. ಬದಲಿಗೆ ನಮ್ಮ ಡೇಟಾಗಾಗಿ ನಿರಂತರವಾಗಿ ಒಂದು ಸಂಘರ್ಷ ನಡೀತಾನೇ ಇರುತ್ತೆ. ಇಂಟರ್ನೆಟ್ ಅನ್ನೋದು ಒಂದು ರೀತಿ ತೆರೆದ ಬಾಗಿ ಇದ್ದ ಹಾಗೆ. ಒಳ್ಳೆಯ ವಿಷಯಗಳು ಒಳಗೆ ಬರೋ ಹಾಗೆ ಕೆಟ್ಟದ್ದೂ ಬರಬಹುದು. ನಮ್ಮ ಮಾಹಿತಿಯನ್ನ ಕದಿಯೋಕೆ, ನಮ್ಮ ಸಿಸ್ಟಮ್ ಹಾಳು ಮಾಡೋಕೆ ಮತ್ತು ನಮ್ಮನ್ನ ಮೋಸ ಮಾಡೋಕೆ ಒಂದಲ್ಲ ಒಂದು ಪ್ರಯತ್ನಗಳು ನಡೀತಾನೇ ಇರ್ತವೆ. ಇದೇ ಕಾರಣಕ್ಕೆ ನಮ್ಮ ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿ ಮೊದಲ ದಿನದಿಂದಲೇ ಕೆಲವು ಇನ್ಬಿಲ್ಟ್ ಸೆಕ್ಯೂರಿಟಿ ಶೀಲ್ಡ್ಗಳು ಇರ್ತವೆ. ಸರಿ, ಈಗ ಎರಡನೇ ಭಾಗಕ್ಕೆ ಹೋಗೋಣ. ಬನ್ನಿ, ಸ್ವಲ್ಪ ಟೈಮ್ ಟ್ರಾವೆಲ್ ಮಾಡೋಣ. ಇವತ್ತಿನ ಸ್ಮಾರ್ಟ್ ಡಿಫೆಂಡರ್ಗಳಿಗಿಂತ ಮೊದಲು ನಮ್ಮ ಕಂಪ್ಯೂಟರ್ಗಳನ್ನ ಕಾಯ್ತಿದ್ದ ಆ ಮೂಲ ಕಾವಲುಗಾರರು ಹೇಗಿದ್ರು? ವಿಂಡೋಸ್ನ ಹಳೆಯ ವರ್ಷನ್ಗಳಲ್ಲಿದ್ದ ಆ ಕ್ಲಾಸಿಕ್ ಸೆಕ್ಯೂರಿಟಿ ಟೂಲ್ಗಳ ಮೇಲೆ ಒಂದು ಕಣ್ಣಾಯಿಸೋಣ. ಇದರಲ್ಲಿ ಮೊದಲನೇದು ವಿಂಡೋಸ್ ಫೈರ್ವಾಲ್. ಇದನ್ನ ನಮ್ಮ ಕಂಪ್ಯೂಟರ್ನ ಗೇಟ್ ಕೀಪರ್ ಅಂತಾನೆ ಕರಿಬೋದು. ಯಾಕಂದ್ರೆ ಇದು ನಮ್ಮ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ನಡುವೆ ಒಂದು ತಡೆಗೋಡೆಯಾಗಿ ನಿಲ್ಲುತ್ತೆ. ಒಳಗೆ ಬರುವ ಮತ್ತು ಹೊರಗೆ ಹೋಗುವ ಪ್ರತಿಯೊಂದು ಡೇಟಾ ಟ್ರಾಫಿಕ್ ಅನ್ನು ಇದು ಚೆಕ್ ಮಾಡುತ್ತೆ. ಈ ಸ್ಲೈಡ್ನಲ್ಲಿರೋ ಮಾತು ಫೈರ್ವಾಲ್ನ ಕೆಲಸವನ್ನ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಇದು ಎಲ್ಲಾ ಟ್ರಾಫಿಕ್ ಅನ್ನು ಪರಿಶೀಲಿಸುತ್ತೆ ಮತ್ತು ಸುರಕ್ಷಿತ ಅಂತ ಗೊತ್ತಿರುವ ಸಂವಹನಗಳಿಗೆ ಮಾತ್ರ ದಾರಿ ಮಾಡಿಕೊಡುತ್ತೆ. ಅಂದ್ರೆ ಸ್ವಲ್ಪ ಡೌಟ್ ಬಂದ್ರೂ ಸಾಕು, ಅದನ್ನ ಬಾಗಿಲಲ್ಲೇ ತಡೆದು ವಾಪಸ್ ಕಳಿಸ್ಬಿಡುತ್ತೆ. ನಿಜಕ್ಕೂ ಒಂದು ಪಕ್ಕಾ ಫಿಲ್ಟರಿಂಗ್ ಸಿಸ್ಟಮ್ ಅಲ್ವಾ? ಮುಂದಿನದು ಹಳೆಯ ವಿಂಡೋಸ್ ಡಿಫೆಂಡರ್. ಇದರ ಮುಖ್ಯ ಕೆಲಸವೇ ಸ್ಪೈವೇರ್ಗಳಿಂದ ನಮ್ಮನ್ನ ಕಾಪಾಡೋದು. ಇದು ಹಿನ್ನೆಲೆಯಲ್ಲಿ ಸೈಲೆಂಟಾಗಿ ಕೆಲಸ ಮಾಡೋ ಒಬ್ಬ ಕಾವಲುಗಾರನಿದ್ದ ಹಾಗೆ. ಯಾವುದಾದ್ರೂ ಕೆಟ್ಟ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗೋಕೆ ಪ್ರಯತ್ನಿಸಿದ್ರೆ ತಕ್ಷಣ ಅದನ್ನು ಪತ್ತೆ ಹಚ್ಚಿ ನಿಲ್ಲಿಸ್ತಿತ್ತು. ಅಷ್ಟೇ ಅಲ್ಲ, ಪ್ರತಿದಿನ ಸಿಸ್ಟಮ್ ಸ್ಕ್ಯಾನ್ ಕೂಡ ಮಾಡ್ತಿತ್ತು. ಆ ಕಾಲದಲ್ಲಿ ಫಿಶಿಂಗ್ ಅನ್ನೋದು ದೊಡ್ಡ ತಲೆನೋವಾಗಿತ್ತು. ಅಂದ್ರೆ ನಮ್ಮ ಬ್ಯಾಂಕ್ ಅಥವಾ ಬೇರೆ ಯಾವುದೋ ನಂಬಿಕೆಸ್ಥ ಕಂಪನಿ ಹೆಸರಲ್ಲಿ ನಕಲಿ ಇಮೇಲ್, ವೆಬ್ಸೈಟ್ ಕಳಿಸಿ ನಮ್ಮ ಪಾಸ್ವರ್ಡ್ ಅಥವಾ ಹಣಕಾಸಿನ ಡೀಟೇಲ್ಸ್ ಕದಿಯೋ ಪ್ರಯತ್ನ. ಇದನ್ನ ತಡೆಯೋಕೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ನಲ್ಲಿ ಒಂದು ಫಿಶಿಂಗ್ ಫಿಲ್ಟರ್ ಇತ್ತು. ಇದು ಅಂತಹ ಫೇಕ್ ವೆಬ್ಸೈಟ್ಗಳನ್ನು ಪತ್ತೆ ಮಾಡಿ ನಮಗೆ ವಾರ್ನಿಂಗ್ ಕೊಡ್ತಿತ್ತು. ಸರಿ, ಈಗ ಮೂರನೇ ಭಾಗಕ್ಕೆ ಬರೋಣ. ಅಂದ್ರೆ ಇಂದಿನ ರಕ್ಷಣೆಗಳು. ಆ ಹಳೇ ಕಾಲದ ಸೆಕ್ಯೂರಿಟಿ ಟೂಲ್ಗಳು ಇವತ್ತಿನ ಸ್ಮಾರ್ಟ್ ಯುಗದ ಅಪಾಯಗಳನ್ನು ಎದುರಿಸೋಕೆ ಹೇಗೆಲ್ಲ ಬದಲಾಗಿವೆ ಅನ್ನೋದನ್ನ ಈಗ ನೋಡೋಣ. ಮೊದಲ ದೊಡ್ಡ ಬದಲಾವಣೆ ಆಗಿರೋದು ಬ್ರೌಸರ್ನಲ್ಲಿ. ಇಂಟರ್ನೆಟ್ ಎಕ್ಸ್ಪ್ಲೋರರ್ ಈಗ ಹಿಸ್ಟ್ರಿ ಸೇರಿತು. ಅದರ ಜಾಗದಲ್ಲಿ ಮೈಕ್ರೋಸಾಫ್ಟ್ ಎಡ್ಜ್ ಬಂದಿದೆ. ಇದು ಕ್ರೋಮಿಯಂ ಬೇಸ್ಡ್, ಅಂದ್ರೆ ಗೂಗಲ್ ಕ್ರೋಮ್ ಬಳಸೋ ಅದೇ ತಂತ್ರಜ್ಞಾನದ ಮೇಲೆ ಇದನ್ನ ಕಟ್ಟಲಾಗಿದೆ. ಹಾಗಾಗಿ ಇದು ಹೆಚ್ಚು ಫಾಸ್ಟ್, ಹೆಚ್ಚು ಸೇಫ್ ಮತ್ತು ಇವತ್ತಿನ ಎಲ್ಲಾ ಮಾಡರ್ನ್ ವೆಬ್ಸೈಟ್ಗಳ ಜೊತೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಸ್ಲೈಡ್ನಲ್ಲಿರೋ ಬದಲಾವಣೆ ಇದೆಯಲ್ಲ, ಇದು ನಿಜಕ್ಕೂ ಒಂದು ಕ್ರಾಂತಿ. ಮೊದಲು ಬರೀ ಸ್ಪೈವೇರ್ ಹಿಡಿಯೋ ಒಂದು ಸಣ್ಣ ಟೂಲ್ ಆಗಿದ್ದ ವಿಂಡೋಸ್ ಡಿಫೆಂಡರ್ ಈಗ ಮೈಕ್ರೋಸಾಫ್ಟ್ ಡಿಫೆಂಡರ್ ಆಗಿ ಸಂಪೂರ್ಣವಾಗಿ ಬದಲಾಗಿದೆ. ಇದು ಬರೀ ಸ್ಪೈವೇರ್ ಮಾತ್ರವಲ್ಲ, ವೈರಸ್, ಮಾಲ್ವೇರ್, ರ್ಯಾನ್ಸಮ್ವೇರ್ ಹೀಗೆ ಪ್ರತಿಯೊಂದು ರೀತಿಯ ಡಿಜಿಟಲ್ ಅಪಾಯದ ವಿರುದ್ಧ ಹೋರಾಡೋ ಒಂದು ಕಂಪ್ಲೀಟ್ ಉಚಿತ ಆಂಟಿವೈರಸ್ ಪ್ಯಾಕೇಜ್ ಆಗಿದೆ. ಇವತ್ತಿನ ಮೈಕ್ರೋಸಾಫ್ಟ್ ಡಿಫೆಂಡರ್ನ ಅಸಲಿ ಪವರ್ ಇರೋದು ಅದರ ಬುದ್ಧಿವಂತಿಕೆಯಲ್ಲಿ. ಇದು ನಮಗೆ ರಿಯಲ್ ಟೈಮ್ ಪ್ರೊಟೆಕ್ಷನ್ ಕೊಡುತ್ತೆ. ಅಂದ್ರೆ ಪ್ರತಿ ಕ್ಷಣವೂ ನಮ್ಮ ಸಿಸ್ಟಮ್ ಮೇಲೆ ಕಣ್ಣಿಟ್ಟಿರುತ್ತೆ. ಕ್ಲೌಡ್ ಟೆಕ್ನಾಲಜಿ ಬಳಸೋದ್ರಿಂದ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಒಂದು ಹೊಸ ವೈರಸ್ ಪತ್ತೆಯಾದರೆ ಕೆಲವೇ ಕ್ಷಣಗಳಲ್ಲಿ ಆ ಮಾಹಿತಿ ತಗೊಂಡು ನಮ್ಮ ಸಿಸ್ಟಮ್ನ ರಕ್ಷಿಸುತ್ತೆ.
ಇದು ಕೇವಲ ಒಂದು ಪ್ರೋಗ್ರಾಮ್ ಅಲ್ಲ, ಇದೊಂದು ನಿರಂತರವಾಗಿ ಕಲಿಯುವ ಒಂದು ಕಂಪ್ಲೀಟ್ ಸೆಕ್ಯೂರಿಟಿ ಸಿಸ್ಟಮ್. ಈಗ ನಮ್ಮ ಕೊನೆಯ ಮತ್ತು 4ನೇ ಭಾಗಕ್ಕೆ ಬಂದಿದ್ದೇವೆ, ನಮ್ಮ ಡಿಜಿಟಲ್ ಹೆಜ್ಜೆಗುರುತನ್ನು ನಾವೇ ನಿರ್ವಹಿಸೋದು. ಇಲ್ಲಿ ನಾವು ಸಿಸ್ಟಮ್ ಸೆಕ್ಯೂರಿಟಿಯಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಪರ್ಸನಲ್ ಡೇಟಾ ಮ್ಯಾನೇಜ್ಮೆಂಟ್ ಮತ್ತು ಪ್ರೈವಸಿ ಬಗ್ಗೆ ಗಮನ ಕೊಡೋಣ. ಕುಕೀಸ್ ಬಗ್ಗೆ ತಿಳಿದಿರೋದು ತುಂಬಾನೇ ಮುಖ್ಯ. ಫಸ್ಟ್ ಪಾರ್ಟಿ ಕುಕೀಸ್ ಅಂದ್ರೆ ನಾವು ಭೇಟಿ ಕೊಡೋ ವೆಬ್ಸೈಟ್ನಿಂದಲೇ ಬರೋದು. ಇವು ಲಾಗಿನ್ ಡೀಟೇಲ್ಸ್ ನೆನ್ಪಿಟ್ಕೊಡೋ ತರಹದ ಉಪಯುಕ್ತ ಕೆಲಸ ಮಾಡ್ತವೆ. ಆದರೆ ಥರ್ಡ್ ಪಾರ್ಟಿ ಕುಕೀಸ್ ಇದೆಯಲ್ಲ, ಇವು ಜಾಹೀರಾತುಗಳಂತಹ ಬೇರೆ ಸೈಟ್ಗಳಿಂದ ಬರ್ತವೆ. ಇವು ನಾವು ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಏನೆಲ್ಲ ಮಾಡ್ತೀವಿ ಅಂತ ಟ್ರ್ಯಾಕ್ ಮಾಡಬಲ್ಲವು. ಪ್ರೈವಸಿ ಬಗ್ಗೆ ದೊಡ್ಡ ಚಿಂತೆ ಶುರುವಾಗೋದೇ ಇವುಗಳಿಂದ. ನಾವು ಆನ್ಲೈನ್ನಲ್ಲಿ ಬಿಡೋ ಹೆಜ್ಜೆ ಗುರುತುಗಳೇ ಈ ಬ್ರೌಸಿಂಗ್ ಹಿಸ್ಟ್ರಿ. ನಾವು ಭೇಟಿ ನೀಡೋ ಪ್ರತಿಯೊಂದು ಸೈಟ್, ಕುಕೀಸ್ ಮತ್ತು ಟೆಂಪ್ರರಿ ಫೈಲ್ಗಳನ್ನು ನಮ್ಮ ಬ್ರೌಸರ್ಗಳು ಸೇವ್ ಮಾಡಿಟ್ಕೊಳ್ತವೆ. ಇದು ಅನುಕೂಲಕರ ಅನ್ನಿಸಿದ್ರೂ ನಮ್ಮ ಪ್ರೈವಸಿಗೆ ತೊಂದರೆ ಕೊಡ್ಬೋದು. ಆದರೆ ಖುಷಿ ವಿಷಯ ಅಂದ್ರೆ ಕಂಟ್ರೋಲ್ ನಮ್ಮ ಕೈಯಲ್ಲೇ ಇದೆ. ಬ್ರೌಸರ್ನ ಸೆಟ್ಟಿಂಗ್ಸ್ನಲ್ಲಿ ಕೆಲವೇ ಕ್ಲಿಕ್ಗಳ ಮೂಲಕ ಈ ಡಿಜಿಟಲ್ ಹೆಜ್ಜೆ ಗುರುತುಗಳನ್ನು ನಾವು ಅಳಿಸಿ ಹಾಕಬಹುದು. ಪಾಪಪ್ಗಳು ಕೇವಲ ಕಿರಿಕಿರಿ ಉಂಟು ಮಾಡಲ್ಲ, ಅವು ಅಪಾಯಕಾರಿ ಕೂಡ. ಈ ಸ್ಲೈಡ್ ಅದನ್ನೇ ಕ್ಲಿಯರ್ ಆಗಿ ಹೇಳುತ್ತೆ. ಹ್ಯಾಕರ್ಗಳು ನಮ್ಮ ಕಂಪ್ಯೂಟರ್ನಲ್ಲಿ ಸ್ಪೈವೇರ್ ಇನ್ಸ್ಟಾಲ್ ಮಾಡಕ್ಕೆ ಪಾಪಪ್ಗಳನ್ನ ಒಂದು ಟ್ರಿಕ್ ಆಗಿ ಬಳಸ್ತಾರೆ. ಹಾಗಾಗಿ ಪಾಪಪ್ ಬ್ಲಾಕರ್ಗಳು ಬಹಳನೇ ಅವಶ್ಯಕ. ನಾವು ಕಾಂಟ್ಯಾಕ್ಟ್ಸ್ ಮ್ಯಾನೇಜ್ ಮಾಡೋ ರೀತಿ ಕೂಡ ಬದಲಾಗಿದೆ. ಮೊದಲು ವಿಂಡೋಸ್ ಕಾಂಟ್ಯಾಕ್ಟ್ಸ್ ಇತ್ತು. ಅದು ಒಂದು ಫೋಲ್ಡರ್ನಲ್ಲಿ ಫೈಲ್ಗಳನ್ನಿಡೋ ಒಂದು ಸಿಂಪಲ್ ಸಿಸ್ಟಮ್ ಆಗಿತ್ತು. ಆದರೆ ಈಗ ಪೀಪಲ್ ಆ್ಯಪ್ ಬಂದಿದೆ. ಇದು ನಮ್ಮ ಮೈಕ್ರೋಸಾಫ್ಟ್, ಗೂಗಲ್ ಅಕೌಂಟ್ಗಳ ಜೊತೆ ಸಿಂಕ್ ಆಗಿ ನಮ್ಮ ಎಲ್ಲ ಕಾಂಟ್ಯಾಕ್ಟ್ಗಳನ್ನು ನಮ್ಮ ಫೋನ್, ಲ್ಯಾಪ್ಟಾಪ್, ಟ್ಯಾಬ್ಲೆಟ್ ಹೀಗೆ ಎಲ್ಲ ಡಿವೈಸಸ್ಗಳಲ್ಲೂ ಅಪ್ ಟು ಡೇಟ್ ಆಗಿ ಇಡುತ್ತೆ. ನಾವು ನೋಡಿದ ಹಾಗೆ ಡಿಜಿಟಲ್ ಅಪಾಯಗಳು ಮತ್ತು ನಮ್ಮ ರಕ್ಷಣಾ ವ್ಯವಸ್ಥೆಗಳು ಎರಡೂ ಕೂಡ ನಿರಂತರವಾಗಿ ವಿಕಸನಗೊಳ್ಳುತ್ತಲೇ ಇವೆ. ಹಾಗಾದರೆ ಮುಂದಿನ ದಿನಗಳಲ್ಲಿ ಈ ಸೈಬರ್ ಬೆದರಿಕೆಗಳು ಇನ್ನಷ್ಟು ಸ್ಮಾರ್ಟ್ ಆದಂತೆ ನಮ್ಮನ್ನ ರಕ್ಷಿಸೋಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಂತಹ ಟೆಕ್ನಾಲಜಿಗಳು ಹೇಗೆಲ್ಲ ಬಳಕೆ ಆಗ್ಬೋದು? ಇದು ಮುಂದಿನ ದಿನಗಳು ಉತ್ತರ ಕೊಡಬೇಕಾದ ಪ್ರಶ್ನೆ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.